ವಿಪರೀತ ಚಳಿ, ಗೋಡೆಯೂ ಇಲ್ಲದ, ಛಾವಣಿಯೂ ಇಲ್ಲದ, ನಾನು ಕಟ್ಟಿಕೊಂಡ ಮನೆಯಂತೂ ಉರುಳಿಸಲಾಗಿದೆ. ಇನ್ನು ಇದರ ಅಸ್ತಿತ್ವ ಕಾಣದಂತೆ ಎಲ್ಲಿ ಬಟಾಬಯಲು ಮಾಡಿಬಿಡುತ್ತಾರೋ ಎಂಬ ಭಯ ಇವರಿಗೆ. ನಿಮ್ಮ ವಾಸ್ತವ್ಯಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ ಹೀಗೆಂದು ಆಡಳಿತಗಾರರು ದಿನವೂ ಬಂದು ಹೇಳಿ ಹೋಗ್ತಾ ಇದ್ದಾರೆ. ಇಲ್ಲ, ಇವರು ಇಲ್ಲಿಂದ ಏಳಲು ಸಿದ್ಧರಿಲ್ಲ. ಎಸ್, ನಾವಿಲ್ಲಿ ಹೇಳ್ತಾ ಇರೋದು ಬೆಂಗಳೂರು ಯಲಹಂಕದಲ್ಲಿಯ ಕೋಗಿಲು ಲೇಔಟ್ನಲ್ಲಿಯ ಫಕೀರ್ ಕಾಲೋನಿ ಮತ್ತು ಆ ಕಾಲೋನಿಯ ಬಗ್ಗೆ. ನೀವು ಈವರೆಗೆ ಕೇಳಿದ್ದಕ್ಕಿಂತ ಭಿನ್ನ ಕಥೆಯೇ ಇಲ್ಲಿದೆ. ಇಲ್ಲಿ ಹೆಂಗಸರು ಹೊಟ್ಟೆ ತುಂಬ ಊಟ ಕೊಡುತ್ತೇನೆ ಎಂದರೂ ಹೊಟ್ಟೆ ತುಂಬ ತಿನ್ನಲು ಭಯಪಡುತ್ತಿದ್ದಾರೆ. ಬಾಯಾರಿಕೆ ಆದರೂ ನೀರು ಕುಡಿಯಲು ಅಂಜುತ್ತಿದ್ದಾರೆ. ಮೂತ್ರ ವಿಸರ್ಜನೆ ಬಹಿರ್ದೆಸೆಗೆ ಜಾಗವೇ ಇಲ್ಲದೆ ಅದನ್ನೂ ಅಲ್ಲಿಯೇ ಅದುಮಿಟ್ಟುಕೊಂಡು ಅನಾರೋಗ್ಯವನ್ನ ಸೃಷ್ಟಿಸಿಕೊಳ್ತಿದ್ದಾರೆ. ಹಗಲಿನಲ್ಲಿ ಮೂತ್ರ ವಿಸರ್ಜನೆ ಮತ್ತು ಬಹಿರ್ದೆಸೆಗೆ ಇವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಕತ್ತಲಾಗುವವರಿಗೆ ಕಾಯಬೇಕು. ನಟ್ಟ ನಡುರಾತ್ರಿಯಲ್ಲಿ ಮೊಬೈಲ್ ಟಾರ್ಚ್ ಇಟ್ಕೊಂಡು ಹರಡಿ ಬಂದು ಬಿದ್ದ ಕಲ್ಲುಗಳು ಇಟ್ಟಿಗೆಗಳಿಗೆ ಡಿಕ್ಕಿ ಹೊಡೆಯುತ್ತಾ ಸಾಗಿ ಏಕಾಂತ ಜಾಗವನ್ನು ಹುಡುಕಿ ಎಲ್ಲ ಮುಗಿಸಿಕೊಂಡು ಬರಬೇಕಾದ ಸ್ಥಿತಿಯಲ್ಲಿ ಅವರಿದ್ದಾರೆ. ಇಂಥ ಸಂಕಷ್ಟದ ಸ್ಥಿತಿಯಲ್ಲಿ ಯಾಕಿದ್ದಾರೆ ಅಂದ್ರೆ, ಸರ್ಕಾರದವರು ನಮಗೂ ಒಂದು ಮನೆ ಕೊಟ್ಟಾರು ಎಂಬ ಆಸೆ ಅವರದು. ಗಂಡಸರೆಲ್ಲ ಎಚ್ಚರಿಕೆ ಇರ್ತಾರೆ, ಬೆಂಕಿ ಹಾಕೊಂಡು ಮಕ್ಳಿಗೆ ತಗೊಂಡು ಮಲ್ಕೊಳ್ತಾರೆ. ಈ ತರ ಪರಿಸ್ಥಿತಿ ಇದೆ ಇಲ್ಲಿ. ಚಳಿ ಎಷ್ಟು ಗತಿ ಆಯ್ತು ಗೊತ್ತಾ? ನಾನು ನೈಟು ಆಗಲ್ಲ, ಇಲ್ಲಿ ಮಲ್ತಾ ಇರೋದು ಆಗಲ್ಲ. ಇದು ಬಿಟ್ರೆ ಹೋಗಕ್ಕೆ ಎಲ್ಲೈತೆ ಅಂತ ಸ್ಕೂಲಾಗ ಸೆಳಿಯಾಗಿ ಮಲಗಬೇಕು ಅನ್ನೋದೇನೈತೆ ಇದ್ದಿದ್ರಿ. ಈ ಚಳಿಯಲ್ಲಿ ಈ ಮಕ್ಕಳನ್ನ, ಈ ಹೆಣ್ಮಕ್ಕಳನ್ನ ಇಟ್ಕೊಂಡು ಯಾಕೆ ಕೊರಗಬೇಕು ಅಂತ ಏನ್ ಮಾಡೋಣ ಸರ್? ಎಲ್ಲಿ ಹೋಗ್ಬೇಕು? ನಮ್ಗೆ ಎಲ್ಲಿ ಹೋಗಿನ ಮನೆ ಇಲ್ಲ, ಜಾಗ ಇಲ್ಲ ನಮಗೆ. काम को गए तो फोन आता है, आओ जल्दी आओ, इन्फेक्शन को आके है, फिर आओ इधर आको करो करा. हमें क्या करना? काम को भी गए ऐसा नहीं, कुछ भी गए ऐसा नहीं. कल ऐसा बारिश पड़ने का मौसम हो गया था, उधर उधर पड़ने का था. जब भी जाके बैठे उड़ने के चले गया. टार्पल उधर आए तो तुम्हारे को मालूम होता कितना टार्पल उड़ गया घर को. ನೈಟ್ ಎಲ್ಲ ಬೆಂಕಿ ಹಾಕಿ ನಾವು ಇದು ಮಾಡ್ತಾ ಇರೋದು. ನಾವು ರಾಷನ್ ಇಲ್ವಾ ಸರ್? ರಾಷನ್ ಇದ್ದನ್ನ ಅಡುಗೆ ಮಾಡ್ತಾ ಇರೋದು ನಾವು. ಊಟ ಇಲ್ಲ ನೋಡಿ, ಮೂಟೆ ಊಟ ಬರ್ತಾ ಇಲ್ಲ, ಮನೆಗೆ ಸಾಯ್ತಾ ಇದೀವಿ ಎಲ್ಲರೂ. ನೋಡಿ ಯೂನಿಫಾರ್ಮ್ ಆಟೋಲ್ಲಿ ನಿಲ್ಸ್ಕೊಂಡು 21 ದಿನ ಆಯ್ತು. ಕಲೆಕ್ಷನ್ ಗಾಡಿ ಓಡಿಸೋ ಸ್ವಂತ ಗಾಡಿ ಇಲ್ಲ. ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಡಾಕ್ಟರ್ ಇಲ್ಲ, ಏನೂ ಇಲ್ಲ, ವ್ಯವಸ್ಥೆ ಏನೂ ಮಾಡಿಲ್ಲ. ಇನ್ನು ಗೌರ್ಮೆಂಟಿಂದ ಹೇಳ್ತಾರಲ್ಲ, ಅಲ್ಲಿ ಇದು ಕೊಟ್ಟಿದ್ವಿ ಅಂತ, ಏನೋ ಪುಟ್ಕಾಶನೇ ಇಲ್ಲ. ಎಲ್ಲರೂ ಇಲ್ಲೇ ಸಾಯ್ತವ್ರೆ ನೋಡಿ. ಮಕ್ಕಳು ಇಲ್ಲಿ ಇರ್ತಾರೆ, ಅವ್ರಿಗೆ ಹಾಲು ವ್ಯವಸ್ಥೆ ಇಲ್ಲ. ಇವಾಗ ನೋಡಿದ್ರೆ ಹೊಡೆದ ಇಕ್ಬಿಟ್ರೆ ತಣ್ಣಗೆ ತಂಡೆಯಲ್ಲಿ ಮನೆಯಲ್ಲಿ ಮಕ್ಕಳು ಮನ್ಕತಲ್ಲ, ಏನಿಲ್ಲ, ಒಬ್ರಿಗೊಬ್ರಿಗೆ ಬಿಡೋಣ, ಜ್ವರ, ನೆಗಡಿ, ಕೆಮ್ಮು ಎಲ್ಲ ಬಂದುಬಿಟ್ಟೈತಿ. ಇವಾಗ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಮಕ್ಕಳನ್ನ. ಮನಗಕ್ಕ ಆಗ್ತಲ್ಲ ಚಳಿಯಲ್ಲಿ. ಅಲ್ಲಿ ಇರ್ತಕ್ಕಂಥವ್ರು ಇದುವರೆಗೂ ಸಹ ಬೀದಿಲೇ ಬಿದ್ದು ಜೀವನ ಮಾಡ್ತಿದ್ದಾರೆ. ಮಳೆ ಬಂದರೂ ಅಷ್ಟೇ, ಬಿಸಿಲಿದ್ರು ಅಷ್ಟೇ, ಚಳಿ ಇದ್ರೂ ಅಷ್ಟೇ, ಅವ್ರ ವಾಸ ಅನ್ನೋವಂಥದ್ದು ಎಲ್ಲಿ ಮನೆ ಕೆಡವಿದ್ದಾರೆ ಅಲ್ಲೇ ಇವಾಗ ವಾಸ ಇರ್ತಕ್ಕಂಥದ್ದು. ನಾವು ಯೂರಿನ್ ಪಾಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ವಾಶ್ರೂಮ್ಗೆ ಪದೇ ಪದೇ ಹೋಗೋಕ್ಕಾಗಲ್ಲ. ಅಲ್ಲಿ ಜನ ಎಲ್ಲ ಓಡಾಡ್ತಾ ಇರೋದ್ರಿಂದ ಮತ್ತು ಓಪನ್ ಸ್ಪೇಸ್ ಇರೋದ್ರಿಂದ ಬಂದುಬಿಟ್ಟು ಅವರು ನೀರು ಕುಡಿಯೋದನ್ನೇ ಬಿಟ್ಟಿದ್ದಾರೆ. ಅಂಥ ಪರಿಸ್ಥಿತಿ ಎದುರಾಗಿದೆ. ಅವರು ಚಳಿ ತಡ್ಕೊಳಕ್ಕಾಗ್ದೇ ಜ್ವರ ವಿಪರೀತ ಬಂದು ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ತುಂಬ ಸಮಸ್ಯೆ ಆಗಿದೆ. ಇವ್ರು ಇಷ್ಟು ದಿನ ಇದು ಹಾಕಿದ್ರು, ಇದ್ರ ಕೆಳಗೆ ಮಲ್ಕೊಂತಿದ್ವಿ. ಅವ್ರು ಅದನ್ನು ಕಿತ್ಕೊಂಡೋಗ್ಯಾರ ರಾತ್ರಿ. ಚಳಿ ಗಾಳಿಯಲ್ಲಿ ನಿದ್ದೆ ಬರಲ್ಲ ನೋಡಿ. ಗಾಳಿಯಿಂದ ಹೆಂಗೆ ಟಾರ್ಪಲ್ ಎಲ್ಲ ಆರು ಹೋಗ್ತೈತೆ. ಈ ಒಂದೊಂದು ಹೊತ್ತು ಊಟಕ್ಕೂ ಇಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ಎಷ್ಟೊತ್ತಿಗೆ ಅಡುಗೆ ಮಾಡ್ತಾರೋ, ತಿನ್ನಾನ, ಕೊಡೋಣ, ತಗೊಂಡು ಇಸ್ಕೊಂಡು ನಾನ ಅಂತ. ಬೇರೆಯವ್ರಿಗೆ ಎಲ್ಲಿಂದ ದುಡ್ಡು ಕೊಡಲಿ ನಾವು ಹೇಳಿ? बाथरूम नहीं है, इसलिए लेडी लोगों पानी नहीं पीता है. सुप्रीम कोर्ट को याचिका दे दूंगा, कर्नाटका हाई कोर्ट को मैं पिटीशन भेजूंगा, बिकॉज दिस इज अ क्रिमिनलिज्म फ्रॉम द गवर्नमेंट. कपड़े कहाँ हैं? वो अंदर चले गए. कहाँ अंदर गए? वो ईंटा में. कौन गए अंदर? वो जैसे भी ಕಪಡೆ ಊಟ ಇಲ್ಲ, ಚಳಿ ನೋಡಿ. ನಮ್ಮ ಹೆಂಗಸರಿಗೆ ಹುಷಾರಿಲ್ಲ. ಹಾಸ್ಪಿಟಲ್ ಕರ್ಕೊಂಡೋಗಿ, ನರ್ಸಿಂಗ್ ಹೋಮ್ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡ್ಕೊಂಡು ತೊಗೊಂಬಂದು ಹಾಕ್ಸಿದ್ದೀನಿ. ಕೆಲಸ ಇಲ್ಲ, ಏನಿಲ್ಲ, ಬಿತ್ತಿದ್ದೀವಿ. ಇಲ್ಲಿ ನಾವು ಮನೆ ಕಟ್ಟಿಕೊಂಡದ್ದು ಬಿಜೆಪಿಯ ಆಡಳಿತದ ಅವಧಿಯಲ್ಲಿ. ಇಲ್ಲಿ ವಿದ್ಯುತ್ ಸಂಪರ್ಕ ಸಿಕ್ಕಿದ್ದು ಬಿಜೆಪಿಯ ಆಡಳಿತದ ಅವಧಿಯಲ್ಲಿಯೇ. ನಲ್ಲಿ ನೀರು, ರಸ್ತೆ ವ್ಯವಸ್ಥೆ ಎಲ್ಲವೂ ಬಿಜೆಪಿ ಆಡಳಿತದ ಅವಧಿಯಲ್ಲಿಯೇ ಆಗಿದ್ದು. ಈಗ ಮನೆ ಕೆಡವಿದ್ದು ಮಾತ್ರ ಕಾಂಗ್ರೆಸ್ ಅವಧಿಯಲ್ಲಿ. एक को एक लड़ी डालने में चीन से इतने साल से बांग्लादेश आया नहीं, इतने साल से ये हुआ नहीं. हमें कोसी पीरियड में बने, बीजेपी की पीरियड में हमें पूरे बने सो उन्होंने पूरा करे सो हमना. आज ಕಾಂಗ್ರೆಸ್ वाले आको फोड़ रही सो हमना. ಇವ್ರ ಹತ್ರ ಬಿಜೆಪಿ ಅವ್ರ ಹತ್ರ ನಾವು ಮುಸ್ಲಿಮ್ಸ್ ಗಿರಂಟು ಎಲ್ಲ ಹಾಕಿರೋದು ಅವರೇ ಸರ್. ಮೀಟರ್ ಕೊಟ್ಟವ್ರೆ, ಕರೆಂಟ್ ಹಾಕಿರೋದು ಅವರೇ ಹಾಕಿರೋದು. ಆವಾಗ ಏನು ಇದ್ದಿರಲ್ವಾ? ನಾವು ಬಾಂಗ್ಲಾದೇಶ ಅಲ್ವಾ? ನಾವು ಬಿಜೆಪಿ ಅವರು ಹಾಕಿರೋದು, ಅವ್ರದ್ದು ನಡೀತಾ ಇರೋದು. ಕಾರ್ಪೊರೇಟರ್ ಅವರೇ. ಆರ್ ಅಶೋಕ್ ಸರ್ ಬಂದಿದ್ರು, ಏನಾದರೂ ನೀರು ತಗೊಂಡು ಬಂದಿದ್ರ? ಕೇರಳದಿಂದ ಬಂದಿದ್ದಾರೆ. ನೀರು ಕೊಡೋಣ, ಬೆಡ್ಶೀಟ್ ಕೊಡೋಣ, ಎಲ್ಲ ಕೊಟ್ಟಿದ್ದಾರೆ. ಅಶೋಕ್ ಸರ್ ಬಂದು ನೀವು ಬಾಂಗ್ಲಾದೇಶ ಅವರ ಅಂತ ಕೇಳ್ತಾ ಇದ್ದಾರೆ. ಬಿಜೆಪಿ ಆರ್ ಅಶೋಕ್ ಬಂದಿದ್ರು, ಅವ್ರ ಟೀಮ್ ಬಂದಿತ್ತು. ಕನಿಷ್ಠ ಮುಸ್ಲಿಮರಿಗೆ ಕೊಡ್ಲಿಲ್ಲ. ಇಲ್ಲಿ ಹಿಂದೂಗಳು ಇದ್ದಾರೆ, ಅವ್ರಿಗೆ ಏನಾದ್ರು ಕೊಟ್ರ? ಅವರು ಯಾರಿಗೂ ಕೊಟ್ಟಿಲ್ಲ, ಒಬ್ರಿಗೂ ಯಾರು ಕೊಟ್ಟಿಲ್ಲ. ಬಂದು ನೋಡಿದ್ರು, ಇದು ಮಾಡಿದ್ರು, ಇಲ್ಲ ಕೊಡಲ್ಲ ಇವ್ರಿಗೆ.
ಯಾಕೆ ಸರ್ ಇವ್ರಿಗೆ ಬಡವರು ಅಂದರೆ ಅಷ್ಟು ನಮ್ಮ ಹತ್ರ ಬಂಗ್ಲಾ ಇದೆ ಏನಾದರೂ ಇಲ್ಲೇ ಅಂತ ಮಾಡಿಸಿದ್ದು ನಮ್ಗೆ ಫೋನ್ ಕಾಲ್ ಬಂದಿಲ್ಲ, ಮನೆ ಬಿದ್ದೋಗ್ಬಿಟ್ಟದೆ. ಏನು ಮಾಡೋದು, ನಮ್ಮಂಥವ್ರಿಗೆ ಮನೆ ಇಲ್ಲ, ಯಾರೂ ಕೊಟ್ಟಿಲ್ಲ. ಆ ಸುಮ್ಮನೆ ಬಿ ಜೆ ಪಿನವ್ರು ಹೇಳ್ತಾರೆ ಅವ್ರಿಗೆ ದುಡ್ಡು ಕೊಟ್ರಿ ಅಂತ ಹೇಳ್ಕೊಡಿ, ಇವ್ರಿಗೆ ದುಡ್ಡು ಕೊಟ್ಟು ಯಾಕೆ ಸುಳ್ಳು ಹೇಳಬೇಕು ಸರ್? ನಮ್ಮ ಸ್ವಂತದಿಂದ ನಾವು ಮಾಡ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಸುಮಾರು 25-30 ವರ್ಷದಿಂದ ಅಲ್ಲಿ ವಾಸ ಇದ್ದಾರೆ. 25-30 ವರ್ಷದಿಂದ ಹಲವಾರು ಸರ್ಕಾರಗಳು ಬಂದ್ಬಿಟ್ಟು ಹೋಗಿದ್ದಾರೆ. ಯಡಿಯೂರಪ್ಪನೂ ಇದ್ದರು, ಯಾರು ಸಿದ್ದರಾಮಯ್ಯನೂ ಇದ್ದರು, ಪ್ರತಿಯೊಬ್ಬರು 4 ತಲೆಮಾರು ಬಂದೋಗಿದೆ. ಅವ್ರೇನು ಮಾಡ್ತಿದ್ರು? ಒಂದು ಪ್ರಸ್ತಾಪ ಬಂತು ಅಲ್ಲಿ ಮಾತಾಡುವಾಗ, ನಮಗೆ ಮನೆ ಕಟ್ಟುವಾಗ ಬಿ ಜೆ ಪಿ ಸರ್ಕಾರ ಇತ್ತು, ಮತ್ತು ಇಲ್ಲಿ ಪರ್ಮಿಷನ್ ಕೊಡುವಾಗ ಬಿ ಜೆ ಪಿ ಸರ್ಕಾರ ಇತ್ತು, ಕರೆಂಟ್ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ, ಮತ್ತು ಅಲ್ಲಿ ಕಾರ್ಪೊರೇಟರ್ ಕೂಡ ಬಿ ಜೆ ಪಿಯವರೇ ಇದ್ದರು. ಸೊ ಹಾಗಿದ್ದಾಗ ಎಲ್ಲವೂ ಬಿ ಜೆ ಪಿ ಆಡಳಿತವಾದಿಯಲ್ಲಾಗಿ ಕೆಡಬಿದ್ದು ಕಾಂಗ್ರೆಸ್ ಅವಧಿಯಲ್ಲಿ ಅಂತ ಆಗ್ತದೆ. ಬಟ್ ಈಗ ಬಿ ಜೆ ಪಿಯವರು ಬಂದು ನಮ್ಮನ್ನು ಬಾಂಗ್ಲಾದೇಶಿಯರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಅವರು ಇಷ್ಟೆಲ್ಲ ಆಗುವಾಗ ಸುಮ್ಮನಿದ್ದ ಬಿ ಜೆ ಪಿಯವರು ಈಗ ಯಾಕೆ ಇಂಥ ಮಾತನ್ನು ಎತ್ತಿದ್ದಾರೆ ಅಂತ. ಇದಕ್ಕೂ ಉತ್ತರ ಹೆಂಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆದರೆ ಒಂದು ಸ್ಪಷ್ಟವಾಗಿ ಕಾಣಿಸುತ್ತೆ, ಇಲ್ಲಿ ಪಕ್ಷ ರಾಜಕೀಯ ಅಂತೂ ಸ್ಪಷ್ಟವಾಗಿದೆ. ಎಲ್ಲಾ ಸಮಯದಲ್ಲೂ ಇಲ್ಲಿ ಶಾಸಕರಾಗಿದ್ದವರು ಕೃಷ್ಣ ಬೈರೇಗೌಡ. ಆವತ್ತೂ ಇದ್ದದ್ದು ಇದೇ ಕೃಷ್ಣ ಬೈರೇಗೌಡರ ನಂಬಿಕೆಯ ಮೇಲಿದ್ದರು. ಇವತ್ತು ಕೂಡ ಅವರ ಮೇಲಿನ ನಂಬಿಕೆ ಕಳೆದುಕೊಂಡಿಲ್ಲ. ನೋಡಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರ ಬಗ್ಗೆ. ಮತ್ತೆ ಇಲ್ಲಿ ಯಾಕೆ ಇದ್ದೀರಿ ನೀವು? ಆಮೇಲೆ ಹೇಳಿದ್ರಲ್ಲ, ಭೈರಪ್ಪ ಅವ್ರ ಮನೆ ಹೋಗಿದ್ರಲ್ಲ, ಎಮ್ ಎಲ್ ಎ ಅವ್ರ ಮನೆಗೆ. ಎಮ್ ಎಲ್ ಎ ಅವರು ಎಲ್ಲೋ ಆಚೆ ಕಡೆ ಇದ್ದಾರೆ, ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ನಾಳೆ ಬಂದು ಅವ್ರೇನೋ ಮೀಟಿಂಗ್ ಮಾಡ್ಕೊಂಡು ಇದು ಮಾಡ್ತಾರೆ. ನಿಮ್ಮ ಮನೆ ಹೊಡೆದಾಕಿದಾರಲ್ಲ, ಅವ್ನು ಟೆಂಟ್ ಥರ ಕಟ್ಕೊಂಡಿರಿ ನೀವು, ಅವ್ರು ಬಂದಮೇಲೆ ನಿಮ್ಗೆ ಏನಾದರೂ ಒಂದು ದಾರಿ ಮಾಡಿಕೊಡ್ತಾರೆ. ಅದು ಹೇಳಿ ಎಷ್ಟು ದಿನ ಆಯ್ತು ಈಗ? ಅದು ಹೇಳಿ ಸುಮಾರು 15 ದಿವಸ ಮೇಲೆ ಆಯ್ತು ಸರ್. ನೀವು ಇಲ್ಲೇ ಕೂತ್ಕೊಂಡಿರೋದು? ಇಲ್ಲೇ ಕೂತ್ಕೊಂಡಿದ್ದೀವಿ. ಭೈರಪ್ಪನಿಗೆ ಫಸ್ಟ್ ಓಟ್ ಹಾಕಿದ್ದು 4ನೇ ಸತಿನೂ ಭೈರಪ್ಪ ಅವ್ರಿಗೇ ಓಟ್ ಹಾಕಿದ್ದು. ಒಳ್ಳೆ ಮನುಷ್ಯ. ಸೊ ಮೊನ್ನೆ 2 ವರ್ಷದ ಮುಂಚೆ ಓಟ್ ಆಯ್ತಲ್ಲ, ಆವಾಗಲೂ ಹೇಳಿದೆ ನಾನು, ಸರ್ ನಮ್ಮ ಬೀದಿಗೆ ರೋಡ್ ಇಲ್ಲ, ಎಲೆಕ್ಟ್ರಿಕ್ ಇಲ್ಲ, ನಲ್ಲಿ ಇಲ್ಲ, ಸೊ ಮಾಡ್ಕೊಡ್ತೀವಿ, ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ತಿ 2 ವರ್ಷ ಆದ ತಕ್ಷಣ ಈ ಥರ ಹೊಡೆದಾಗ್ಬಿಟ್ಟಿದ್ದಾರೆ. ಎಲ್ಲೋಗ್ಬೇಕು ಹೇಳಿ? ಒಳ್ಳೆ ಮನುಷ್ಯ. ಸೊ ಈ ಥರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಿಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ? ಯಾವಾಗ ಕೊಟ್ಟಿದ್ದು? ಅದು ಅವಾಗೇ ಕೊಟ್ಟರು, 5 ವರ್ಷದ ಹಿಂದೆನೇ ಕೊಟ್ಟರು. ಯಾವ ಗೌರ್ಮೆಂಟ್ ಇರುವಾಗ ಕೊಟ್ಟದ್ದು? ಯಾರು ಗೌರ್ಮೆಂಟ್ ಇರುವಾಗ? ಕೃಷ್ಣ ಬೈರೇಗೌಡರು ಕೊಟ್ಟಿದ್ದು. ಹೌದಾ? ಮತ್ತೆ ಈಗ ಅವರೇ ಬಂದು ಬೆಳೆಸಿದಾರಲ್ಲ? ಅವರೇ ಬೀಳ್ಸ್ಯಾರೋ, ಯಾರು ಬೀಳ್ಸ್ಯಾರೋ ಯಾರಿಗಪ್ಪ ಗೊತ್ತು. ಏನು ಹೇಳ್ಬೇಕು ಸಮಯ ಕೊಡ್ತೀವಿ ಅಂತಾರೆ, ಅವ್ರು ಕೊಟ್ಟಾಗ ನಾವು ಇಸ್ಕೊಂಡಾಗ ಅಷ್ಟೇ. ಇನ್ನೇನು ಹೇಳೋಕ್ಕಾಗ್ತದೆ ಅವ್ರಿಗೆ? ನಾವು ಹೇಳಿ. ಕೃಷ್ಣ ಬೈರೇಗೌಡಗೆ ಏನು ಹೇಳ್ತೀರಿ? ನಿಮ್ಗೆ ಹಕ್ಕುಪತ್ರ ಕೊಟ್ಟಿದ್ದು ಕೃಷ್ಣ ಬೈರೇಗೌಡ ಅಂತ ಹೇಳ್ತೀರಿ ನೀವು, 5 ವರ್ಷದ ಹಿಂದೆ ಕೊಟ್ಟಿದ್ದು ಅಂತ ಹೇಳ್ತೀರಿ. ಅವರು ಬಂದು ಇಲ್ಲಿ ಪರಿಹಾರ ಮಾಡಬೇಕಾಗಿತ್ತು. ಪಾಪ ಅವ್ರು ಬರಲಿಲ್ಲ. ಅವ್ರಿಗೇನು ಸಮಸ್ಯೆನೋ ಯಾರಿಗಪ್ಪ ಗೊತ್ತು ಹೇಳಿ? ನೀವೇ ಓಟ್ ಕೇಳಲಿಕ್ಕೆ ಬಂದಿದ್ರಾ? ಆವಾಗ 5 ವರ್ಷದಿಂದ 5 ವರ್ಷಕ್ಕೊಂದ್ಸಲ ಬರ್ತಾರಲ್ಲ, ಓಟ್ ಕೇಳಕ್ಕೆ. ಈಗ ಮತ್ತೆ ಬಂದರೆ ಏನು ಹೇಳ್ತೀರಿ? ನೋಡೋಣ, ಮತ್ತೆ ಬರ್ತಾರ ಬರಲ್ವಾ ಅಂತ ನೋಡೋಣ, ಬಂದಾಗ ನೋಡೋಣ. 2017ದಾಗೆ ಕೃಷ್ಣ ಬೈರೇಗೌಡಣ್ಣ ತಾತ್ಕಾಲ ಪತ್ರ ಕೊಟ್ಟಿದ್ರು. ಅದೇ ಅಂತ ನಾವು ಅಂದ್ಕೊಂಡಿದ್ವಿ. ಇವಾಗ ಬೀಳ್ಸಿದ ಮೇಲೆ ಅವರೇ ಏನಾರ ಪರಿಹಾರ ಮಾಡ್ಬೋದೇನೋ ಅಂತ ಒಂದು ನಂಬಿಕೆ ಸರ್ ನಮಗೆ. ಸರ್ಕಾರಕ್ಕೆ ಮತ್ತು ಕೃಷ್ಣ ಬೈರೇಗೌಡರಿಗೆ ಏನು ಹೇಳ್ತೀರಿ? ಅವತ್ತು ಹೌದು ತಾತ್ಕಾಲ ಪತ್ರ ಕೊಟ್ಟವ್ರೆ, ನಾವು ಅದೇ ನಂಬ್ಕೊಂಡಿದ್ವಿ. ಇವಾಗ ಏನು ಮಾಡ್ತಾರೋ ಏನಿಲ್ಲ, ಅವ್ರ ಕೈಯಲ್ಲೈತೆ, ನಮ್ದು ಏನೈತೆ ಸರ್. ಬಡವರು ಅಂತ ಕರುಣೆ ತೋರಿಸಿ ಕೊಟ್ಟರೆ ಸಮಾಧಾನ, ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? कोसा एरिया हमारा एरिया को कोई आपको पूछ रहा नहीं, कौन भी आपको पूछ रहा नहीं, कोसा एमएलए भी आपको पूछ रहा नहीं, कौन भी बड़ा आपको पूछ रहा नहीं. खाली वहाँ मीटिंग हो रही, हमारा देती आज को 20 दिन हो गया, कुछ भी नहीं हो को है. ಸರ್ ನೀವು ಓಟ್ ಯಾವಾಗಿಂದ ಹಾಕ್ತಾ ಇದ್ದೀರಿ ಅಂತ? 18 ವರ್ಷದಿಂದ ಆಗ್ತಾ ಇದ್ದೀನಿ ಸರ್. ನನಗೆ ಬಂದು 53 ವರ್ಷ. ಇವಾಗ ಎಷ್ಟು ಓಟ್ ಹಾಕಿರ್ಬೇಕು ನೀವು ನೋಡ್ಕೊಳ್ಳಿ. ಆದರೂ ನೀವು ಬಾಂಗ್ಲಾದೇಶದವರು? ಅಷ್ಟೇ, ಏನೂ ಕೊಡ್ತಾ ಇಲ್ಲ ಇಲ್ಲಿ ಮೇನ್ ಗೌರ್ಮೆಂಟಿಂದ. ಸರ್ ಆ ಕಡೆ ಹೋಗಿ ನೋಡಿ, ಏನೇ ಇಲ್ಲ. ಎಷ್ಟೋ ಜನ ಹಾಸ್ಪಿಟಲ್ ಇದ್ದಾರೆ, ಮಕ್ಕಳು ಆ ಕಡೆ ನೋಡಿ, ಡೆಲಿವರಿ ಹೆಣ್ಸಮ್ಮ ಇವ್ರ ಮಗಂದ ಸೊಸೆನೇ ಇದ್ದಾರೆ ಹಾಸ್ಪಿಟಲ್ಗೆ ಪಾಪ. ಆ ಕಡೆ ಹೋಗಿ ನೋಡಿ ಸರ್. ಸ್ವಲ್ಪ ಡೆಲಿವರಿ ಆಗೋಕ್ಕೆ ಟೈಮ್ ಇದೆ, 3-4 ದಿನ ಟೈಮ್ ಕೊಟ್ಟಿರೋದು. ಮನೆಯಿಂದ ಹಿಂಗೆ ಹಿಡ್ಕೊಂಡು ಹಿಂಗೆ ಎಳೆದು ಬಿಸಾಕೋರು ಆಚೆ ಕಡೆ. ಮನುಷ್ಯತನ ಅದು. 1 ಗ್ಲಾಸನ್ನು ನೀರನ್ನು ಕೇಳೋರು ಇಲ್ಲಿ ಯಾರು ಇಲ್ಲ ನಮಗೆ. 1 ಗ್ಲಾಸ್ ನೀವು ಕುಡ್ದಿದ್ದೀರಾ, ನೀವು ಹೆಂಗಿದ್ದೀರಾ, ಸಾಯ್ತಿದ್ದೀರೋ ಬದುಕಿದ್ದೀರೋ ಅಂತ ಯಾರು ಕೇಳ್ತಾ ಇಲ್ಲ ನಮಗೆ ಇಲ್ಲಿ. ಅವ್ರ ಪಾಪ ಬೆಳಗ್ಗೆ ಅಂತ ತಂದ್ಕೊಡೋದು, ಅದು ನಾವು ಇಷ್ಟು ಇತ್ತರೋದು ನಾವು ತಿಂತಾರೋದು, ಅದೆಲ್ಲ ಸರ್ಕಾರ ಕಾಣಲ್ವಾ? ನಾವು ದುಡಿಯೋರು, ಅಷ್ಟು ನಾವು ಕೂಲಿ ಕೆಲಸ ಮಾಡೋರು, ಅಷ್ಟು ದುಡ್ಡಿದ್ದಿದ್ರೆ ನಾವು ಯಾಕೆ ಇಲ್ಲಿ ಬರ್ತಾ ಇದ್ವಿ? ಸಚಿವ ಕೃಷ್ಣ ಬೈರೇಗೌಡರೇ, ಕೇಳ್ತಾ ಇದೆಯಾ ನಿಮ್ಗೆ ಇವರ ಧ್ವನಿ? ನೀವ್ಯಾಕೆ ಇನ್ನೂ ಅವರ ಅಳಲು ಕೇಳಲು ಹೋಗಿಲ್ಲ?
ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.